ಮಹತ್ವ ಕೊಡ್ತಾರೆ, ನಮ್ಮ ಒತ್ತಡಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ. ಈಗ ಏನೋ ಒಂದು ಎಮರ್ಜೆನ್ಸಿ ಇದೆ ಅಂದ್ರೆ ತಕ್ಷಣ ಮಾಡಿಬಿಡ್ತೀವಿ, ಯಾವುದೇ ತೊಂದರೆ ಇದ್ರೆ ತಕ್ಷಣ ಅದಕ್ಕೆ ಪರಿಹಾರ ಕೊಡ್ತೀವಿ. ಆದರೆ ಮಾನಸಿಕ ಒತ್ತಡ, ಆತಂಕ, ದುಮ್ಮಾನ, ದುರ್ಗ, ಅದಕ್ಕೆ ನಾವು ಯಾರು ಅದು ಎಮರ್ಜೆನ್ಸಿ ಅಂತ ತಿಳ್ಕೊತಾ ಇದ್ದೀವಿ. ಅದು ಯಾವಾಗ ಎಮರ್ಜೆನ್ಸಿ ಆಗುತ್ತೆ, ಅದು ಯಾವಾಗ ರೋಗವಾಗಿ ಪರಿಣಾಮ ಆಗುತ್ತೋ ಅವಾಗ ಎಮರ್ಜೆನ್ಸಿ ಆಗುತ್ತೆ. ಅವಾಗ ನಮಗೆ ಆಗಲೇ ಇದ್ದಾಗ ಹೋಗ್ತೀವಿ. ಅಷ್ಟೊತ್ತಿಗೆ ಎಷ್ಟು ಟಾಕ್ಸಿನ್ಸ್ ಎಲ್ಲ ಬಂದಿದೆ ಬಾಡಿ. ಯಾಕಂದ್ರೆ ಉಸಿರಿನ ಮೂಲಕನೇ ನಮಗೆ 90% ಟಾಕ್ಸಿನ್ ದೇಹದಿಂದ ಹೊರಗೋಗುತ್ತೆ. ವಿಷಾಣ ಅಂತ ಹೇಳ್ತೀವಿ. ವಿಚಾರದಿಂದ, ಆಹಾರದಿಂದ, ನಮ್ಮ ವ್ಯವಹಾರ. ಈ 13ನೇ ಮೇಗೆ ಗುರುಗಳು 70 ವರ್ಷ ಆಗುತ್ತೆ. ಈ 45 ವರ್ಷಗಳಿಂದ ಗುರುಗಳು ಮತ್ತು ನಾವೆಲ್ಲ ಅವರ ಅನುಗ್ರಹದಿಂದ ಇವತ್ತಿನ ದಿವಸ 190 ದೇಶಗಳಲ್ಲಿ ನಮ್ಮ ಸಂಸ್ಥೆಯ ಪ್ರೆಸೆನ್ಸ್ ಇದೆ. ಎಲ್ಲ ಕಡೆ ಜನರಿಗೆ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸಿಗಲಿ ಅಂತ ಸುದರ್ಶನ ಕ್ರಿಯೆ ಅಂತ ಒಂದು ಉಸಿರಾಡೋ ಪ್ರಕ್ರಿಯೆಯನ್ನು ಅದನ್ನೊಂದು ಕೋರ್ಸ್ ಮೂಲಕ 6 ದಿವಸದ ಮೂಲಕ ನಾವು ಜನರಿಗೆ ಹೇಳ್ಕೊಡ್ತೀವಿ. ಅದರ ಜೊತೆಗೆ ತುಂಬ ನಮ್ಮ ಕಾರ್ಯಕ್ರಮಗಳಿದೆ. ಸಹಜ ಸಮಾಧಿ ಧ್ಯಾನ ಯೋಗ ಅಂತ ಇದೆ, ಮತ್ತು ಸೈಲೆನ್ಸ್ ಪ್ರೋಗ್ರಾಮ್ ಅಂತೀವಿ. ಆವಾಗ ಪೂರ್ತಿ ನಿಶಬ್ದತೆಯಿಂದ 4 ದಿವಸ ಒಂದು ಮಾತಾಡ್ದೇನೆ ಧ್ಯಾನದ ಮೂಲಕ ಆಳವಾಗಿ ನಮ್ಮ ಒಳಗೆ ನಾವು ಎಷ್ಟು ತಿಳ್ಕೋಬಹುದು. ಈ ಥರ ತುಂಬ ಕಾರ್ಯಕ್ರಮಗಳಿದೆ. YLTP ಅಂತಾರೆ, ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದೆ. ಆಮೇಲೆ ಸರ್ವಿಸ್ ಪ್ರಾಜೆಕ್ಟ್ಸ್ ತುಂಬ ಇದೆ. ನದಿಗಳ ಪುನರುಚ್ಚನ ಅಂತ ಇಟ್ಕೊಳ್ಳಿ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಯುವಕರಿಗೆ ಇವತ್ತಿನ ದಿವಸ ಜಾಬ್ದು ಪ್ರಾಬ್ಲಮ್ ಆಗಿದೆ, ಯಾಕಂದರೆ ಸ್ಕಿಲ್ ಇಲ್ಲ, ಬರೀ ಒಂದು ಡಿಗ್ರಿ ಮುಗಿಸ್ಕೊಂಡಿರ್ತಾರೆ. ಅವರಿಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಅದೆಲ್ಲ ಹಮ್ಮಿಕೊಳ್ತೀವಿ. ಈ 45ನೇ ವರ್ಷ ಆಗ್ತಿರೋದ್ರಿಂದ ನಾವೆಲ್ಲ ಈಗ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ KDP ಅಂತ ಇದರಲ್ಲಿ ನಾವೀಗ ಚನ್ನರಾಯಪಟ್ಟಣದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಶುರು ಮಾಡ್ಕೊಳ್ತಾ ಇದ್ದೀವಿ. ಇದೇ ತಿಂಗಳು 23ರಿಂದ 28 ಅಷ್ಟು ಕಲಿಸ್ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸಾಮಾನ್ಯವಾಗಿ ಇಷ್ಟೇ, ನಾವು ಮನುಷ್ಯನ ಮೇಲೆ ದೈಹಿಕವಾಗಿ ಆರೋಗ್ಯವಾಗಿರೋಕ್ಕೆ ವಾಕ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಹಲವಾರು ರೀತಿ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಆದರೆ ಮಾರ್ಟ್ ಆಫ್ ಲಿವಿಂಗ್ ವತಿಯಿಂದ ಸುದರ್ಶನ ಕ್ರಿಯೆ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಅಳವಡಿಸಿಕೊಟ್ಟಿದ್ದಾರೆ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿಯವರು. ಏನಪ್ಪ ಅಂತ ಹೇಳಿದರೆ, ಸಂಪೂರ್ಣವಾಗಿ ಉಸಿರಾಟದ ಪ್ರಕ್ರಿಯೆಗಳು. ನಾವು ಮನುಷ್ಯ ಅಂತ ಇದ್ಮೇಲೆ ಉಸಿರಾಟ ಮಾಡ್ತಾ ಇದ್ದೀವಿ. ಉಸಿರಾಟ ಇದ್ದರೆ ಮನುಷ್ಯ ಬದುಕಿರ್ತಾನೆ. ಆದರೆ ಎಷ್ಟು ಮಟ್ಟಿಗೆ ಉಸಿರಾಟ ಮಾಡ್ತಾ ಇದ್ದೀವಿ,